ನೋಡಿ, ಬಡವರ ಕ್ಯಾಂಟೀನ್ಗೆ ಹೋದ್ರೆ ಊಟನೇ ಸಿಗೋದಿಲ್ಲ. ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಟಿಫನ್ ಖಾಲಿ. ಬೆಂಗಳೂರಿನಲ್ಲಿ ಬೆಳಗ್ಗೆ 9 ಗಂಟೆಗೆ ಟಿಫನ್ ಖಾಲಿ ಆಗಿದೆ. ಎಲ್ಲರೂ ಕೂಡ ವಾಪಸ್ ಬಂದಿರುವಂತದ್ದು. ವಸಂತನಗರದ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ಕೊರತೆ ಇದೆ. ದಿನಕ್ಕೆ 650 ಪ್ಲೇಟ್ ಬೇಡಿಕೆ ಆದ್ರೆ ಜಸ್ಟ್ 350 ಪ್ಲೇಟ್ಗಳನ್ನ ಪೂರೈಕೆ ಮಾಡಲಾಗಿದೆ. ಹಾಗಾಗಿ ಬೇಗ ಊಟ ಖಾಲಿ ಆಗಿರುವಂತದ್ದು. ಬಡವರ ಕ್ಯಾಂಟೀನ್ ಅಂತ ಹೋಗ್ಲಾಗತ್ತೆ, ಆದ್ರೆ ಎಷ್ಟು ಬೇಕೋ ಅಷ್ಟನ್ನ ಅಡ್ಗೆಯನ್ನ ಮಾಡ್ತಾ ಇಲ್ಲ. ಎಲ್ಲರೂ ಕೂಡ ಹೋಗಿ ವಾಪಸ್ ಬರ್ತಾ ಇರುವಂತದ್ದು. ಬಹುತೇಕ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಟಿಫನ್ ಖಾಲಿ ಆಗಿದೆ. ಬೆಂಗಳೂರಲ್ಲಿ ಬೆಳಗ್ಗೆ 9 ಗಂಟೆಗೆ ಇಂದಿರಾ ಕ್ಯಾಂಟೀನ್ನಲ್ಲಿ ಟಿಫನ್ ಖಾಲಿ ಆಗಿದೆ. ವಸಂತನಗರದಲ್ಲಿರುವಂತಹ ಇಂದಿರಾ ಕ್ಯಾಂಟೀನ್ನಲ್ಲಿ ಊಟದ ಕೊರತೆ ಎದುರಾಗಿರುವಂತದ್ದು. ಇಲ್ಲಿ ದಿನಕ್ಕೆ 650 ಪ್ಲೇಟ್ ಬೇಡಿಕೆ ಇದೆ, ಆದ್ರೆ ಜಸ್ಟ್ 350 ಪ್ಲೇಟ್ಗಳ ಪೂರೈಕೆ ಅಷ್ಟೇ ಆಗ್ತಾ ಇರುವಂತದ್ದು. ಸಮರ್ಪಕವಾಗಿ ಟಿಫನ್ ಊಟ ಸಿಗ್ತಾ ಇಲ್ಲ ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರ ತೀವ್ರವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ತಿಂಗಳಿಗೊಮ್ಮೆ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಒತ್ತಾಯವನ್ನ ಕೂಡ ಮಾಡಲಾಗ್ತಾ ಇದೆ. ಯಾಕಂತ ಅಂದ್ರೆ ಅಷ್ಟೊಂದು ಬೇಡಿಕೆ ಇದೆ, ಆದ್ರೆ ಮಾಡಿರುವಂಥದ್ದು ಮಾತ್ರ 350 ಪ್ಲೇಟ್ಗಳು. 9 ಗಂಟೆಗೆ ಟಿಫನ್ ಖಾಲಿ ಆಗಿದೆ. ಬಡವರು ಹೋಗ್ತಾರೆ, ಊಟ ಮಾಡೋದಕ್ಕೆ ಹೋಗ್ತಾರೆ, ತಿಂಡಿ ತಿನ್ನೋದಕ್ಕೆ ಹೋಗ್ತಾರೆ. ಆದ್ರೆ ಬೇಡಿಕೆ ಇದ್ದಷ್ಟು ಅಡ್ಗೆ ಮಾಡಲಿಲ್ಲ, ಟಿಫನ್ ಮಾಡಲಿಲ್ಲ ಅಂತ ಅಂದ್ರೆ ಇಂದಿರಾ ಕ್ಯಾಂಟೀನ್ ಏನ್ ಮಾಡ್ತಾ ಇದೆ? ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ರವಿಚಂದ್ರ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡ್ಕೊಂಡ್ ಬರೋಣ. ನಾನೀಗಿರೋದು ವಸಂತನಗರಲ್ಲಿರುವಂಥ ವಾರ್ಡ್ ನಂಬರ್ 93ರಲ್ಲಿದ್ದೀನಿ. ಇಲ್ಲಿ ಇಂದಿರಾ ಕ್ಯಾಂಟೀನು ಪ್ರತಿಯೊಬ್ಬರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಯಾಕಂದರೆ ಊಟ ಸಾಲತ್ತಿಲ್ಲ, ಸಾಕಷ್ಟು ಜನ ಬರ್ತಾರೆ, ಆದರೆ ಇಲ್ಲಿ ಊಟ ಸಾಲತ್ತಿಲ್ಲ. ನಾನು ನಿಮಗೆ ಈ ರಿಯಾಲಿಟಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಇದು ವಸಂತನಗರಲ್ಲಿ ಬರುವಂಥ ಇಂದಿರಾ ಕ್ಯಾಂಟೀನು. ಇಲ್ಲಿ ಸಾವಿರಾರು ಜನ ಊಟಕ್ಕೆ ಬರ್ತಾರೆ, ಸರಿಯಾಗಿ ಊಟ ಸಿಗೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಬಡ ಜನಗಳು ತುಂಬಾ ಬರ್ತಾರೆ. ಇಲ್ಲೇ ದೊಡ್ಡದಾಗಿರುವಂಥ ಹಾಸ್ಪಿಟ್ಲ್ಗಳಿದೆ, ತುಂಬ ಗೌರ್ಮೆಂಟ್ ಆಫೀಸು ಇಲ್ಲಿದೆ. ಹಾಗಾಗಿ ಜನ ಇಲ್ಲಿ ಬಂದಂಥವ್ರಿಗೆ ಪ್ರತಿನಿತ್ಯ ಊಟದ ಕೊರತೆ ಆಗ್ತಿದೆ. ಬೆಳಗ್ಗೆ ಏನು 8 ಗಂಟೆ ಸ್ಟಾರ್ಟ್ ಆಗಿರೋದು, ಅಂದರೆ ಏನು 9:30 ಗಂಟೆ ಒಳಗಡೆ ಖಾಲಿ ಆಗುತ್ತೆ. ನೀವು ನೋಡ್ಬೋದು, ಊಟದ ಟೈಮಲ್ಲಿ ಕೂಡ ತುಂಬ ಕೊರತೆ ಆಗ್ತದೆ. ಯಾಕಂದರೆ ಸಾಕಷ್ಟು ಜನ ಇಲ್ಲಿ ಊಟ ಮಾಡಲು ಬರ್ತಾ ಇದ್ದಾರೆ, ಅದು ಸರಿಯಾಗಿ ಊಟ ಪೂರೈಕೆ ಆಗ್ತಾ ಇಲ್ಲ. ಯಾಕಂದರೆ ಬರೆದಿರೋ ಪ್ಲೇಟ್ಗಳ ಲಿಸ್ಟ್ ಬೇರೆ, ಇಲ್ಲಿ ಬರ್ತಿರೋ ಪ್ಲೇಟ್ಗಳ ಲಿಸ್ಟೇ ಬೇರೆ. ನಿಮಗೆ ನಾನು ಕೆಲವು ಒಳಗಡೆ ಹೋಗಿ ತೋರಿಸ್ತೀನಿ. ಹಾಗಾದರೆ ಬನ್ನಿ, ಬನ್ನಿ ಈ ಕಡೆ. ಯಾಕಂದರೆ ಪ್ರತಿನಿತ್ಯ ಇಲ್ಲಿ ಸಾವಿರಾರು ಜನ ಊಟಕ್ಕೆ ಬರ್ತಾರೆ, ಆದರೆ ಊಟದ ಕೊರತೆ ತುಂಬಾ ಆಗ್ತದೆ. ಹಾಗೆ ಇಲ್ಲಿ ತುಂಬ ಕೂಡ ವ್ಯರ್ಥ ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಬೇಜವಾಬ್ದಾರಿಯಿಂದ ಸಿಬ್ಬಂದಿಗೆ ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಅಂತ ತೋರಿಸ್ಬೋದು. ಆದರೆ ನಾನು ಈಗ ತೋರಿಸ್ತಾ ಇದ್ದೀನಿ ದೃಶ್ಯದಲ್ಲಿ ನೋಡ್ಬೋದು. ಇಲ್ಲಿ ಪ್ರತಿನಿತ್ಯ 600ರಿಂದ 650 ಊಟ ಬೇಕಾಗಿರುತ್ತೆ, ಆದರೆ ಇಲ್ಲಿ 340 ಊಟ ಇದೆ. ತೋರಿಸ್ತಾ ಇದ್ದೀನಿ, 340 ಮಾತ್ರ ಬರ್ತಾ ಇದೆ. ಹಾಗಾದರೆ ಇಲ್ಲೆಲ್ಲ ಕ್ಯಾಲ್ಕುಲೇಟ್ ಮಾಡಿ 600 ಅಂತ ಹೇಳ್ತಿದ್ದಾರೆ. ನಾನು ಇಲ್ಲಿ ಸಿಬ್ಬಂದಿಯವ್ರನ್ನ ಮಾತಾಡ್ತಿದ್ದೀನಿ. ಇಂದಿರಾ ಕ್ಯಾಂಟೀನ್ ಮೇಡಮ್, ಪ್ರತಿನಿತ್ಯ ನಿಮಗೆ ಊಟ ಎಷ್ಟು ಬೇಕಾಗುತ್ತೆ? ಪ್ರತಿದಿನ ನಮಗೆ ಹೆಚ್ಚಾಗಿ ಬೇಕಾಗಿತ್ತು ಸರ್. ಸೊ ಆಸ್ ಅ ಪ್ರಕಾರ ಈ ಥರ ಸಾಕಾಗ್ತಾಯಿಲ್ಲ. ಸೊ ಅದಕ್ಕೆ ನಿಮಗೆ ಬಂದಿದೆ. ಸೊ ಆ್ಯಕ್ಚುಲಿ ನಾನು 9 ಗಂಟೆ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಮೇಡಮ್, ನಮಗೆ ಬರುವಂಥ ಕಂಪ್ಲೇಂಟು ತುಂಬ, ಇಲ್ಲಿ ಊಟ ಸಾಲ್ತಾ ಇಲ್ಲ. ಬೆಳಗ್ಗೆ 9 ಗಂಟೆ ಒಳಗಡೆ ಖಾಲಿ ಆಗುತ್ತೆ. ಆದಷ್ಟು ನಮ್ಗೆ ಊಟ ತರಿಸ್ಕೊಡಿ, ಇಲ್ಲಿ ಸಿಗ್ತಾ ಇಲ್ಲ. ಹಿಂಗಾಗಿ ಜನರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಸೊ ಆ್ಯಸ್ ಎ ಫಿರ್ ನಾನು ಕಂಪ್ಲೇಂಟ್ ಮಾಡಿದ್ದೀನಿ, ನಮ್ಮ ಆಫೀಸಲ್ಲಿ ಹೇಳಿದ್ದೀನಿ. ಸೊ ದೊಡ್ಡವ್ರಿಗೆ ಹೇಳಿದ್ದೀನಿ. ಸೊ ಈ ಥರ ಖಾಲಿ ಆಯಿತು, ಕ್ವಾಂಟಿಟಿ ಜಾಸ್ತಿ ಮಾಡಿ ಅಂತ ಹೇಳಿದ್ದೀನಿ. ಸೊ ಕಳಿಸ್ತೇನೆ ಅಂತ ಹೇಳಿದ್ದಾರೆ ಸರ್. ಅಲ್ಲ ಮೇಡಮ್, ಈ ಥರ ಇಡ್ಲಿ ನೀವು ಒಂದು ಪ್ಲೇಟ್, ಈಗ ಇದು ಒಂದು ಪ್ಲೇಟ್ ವೇಸ್ಟ್ ಆಗಿಬಿಡ್ತು. ಈ ಥರ ವೇಸ್ಟ್ ಆದರೆ ಹೇಗೆ ಇಂದಿರಾ ಕ್ಯಾಂಟೀನಲ್ಲಿ ಬರುವಂಥ ಬಡ ಜನರಿಗೆ ಊಟ ಏನು ಕೊಡ್ತೀರಾ? ಮತ್ತು ಹೆಂಗೆ ಸಾಲುತ್ತೆ? ಮಾತಾಡಿ ಮೇಡಮ್, ನೀವು ಮಾತಾಡಲಿಲ್ಲ ಅಂದರೆ ಹಂಗೆ ವೇಸ್ಟ್ ಆದರೆ ಹೇಗೆ? ವೇಸ್ಟ್ ಆಗಬಾರ್ದು. ಸೊ ವಿ ಆರ್ ಟ್ರೈಂಗ್ ಟು ಡೂ ಸರ್. ಮೇಡಮ್ ಹೇಳ್ತೀರಾ, ಅಂದರೆ ಸಾಕಷ್ಟು ಜನಕ್ಕೆ ಊಟ ಸಿಗ್ತಾ ಇಲ್ಲ. ಸೊ ಆ ಥರ ಅವರು ಕಳಿಸಿದ್ದಾರೆ. ಆ ಥರ 600 ಪ್ಲೇಟು ಬಸ್. ಕಸ್ಟಮರ್ ಕೂಡ ರಿವ್ಯೂ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ ನೋಡಿ, ತರಿಸಿ ಓಪನ್ ಮಾಡಿದ್ರು, ಜೂಮ್ ಮಾಡಿ ಬಂದುಬಿಟ್ಟು ಕಳಿಸಿದ್ದಾರೆ ಸರ್. ಸೊ ಅದಕ್ಕೆ ಚೆಕ್ ಮಾಡಿಬಿಟ್ಟು ನಾವು ಸೈಡಲ್ಲಿ ತೋರಿಸಿ ನೋಡಿ. ಯಾವಾಗಲೂ ಇಲ್ಲಿ 9 ಗಂಟೆಗೆ ಟಿಫಿನ್ ಎಲ್ಲ ಖಾಲಿ ಆಗುತ್ತೆ ಅಂತ ರಿವ್ಯೂ ಬರೆದಿದ್ದಾರೆ. ಯಾಕಂದರೆ ಸಾಕಷ್ಟು ಜನಕ್ಕೆ ಸಾಲ್ತಾ ಇಲ್ಲ. ಇಲ್ಲಿ ಊಟದ ಕೊರತೆ ತುಂಬಾ ಆಗ್ತಾಯಿದೆ. ವಸಂತನಗರಲ್ಲಿರುವಂಥ ಇಂದಿರಾ ಕ್ಯಾಂಟೀನು ನೋಡಿ.
ನೋಡಿ ಕರೆಕ್ಟಾಗಿ ಊಟ ತರಿಸ್ಬೇಕು ಮೇಡಮ್, ಎಷ್ಟು ಲಿಸ್ಟ್ ಅಂತ ಕೊಡಬೇಕು. ಯಾಕಂದರೆ 9 ಗಂಟೆ ಕಾಲ ಆದರೆ ಸಾಕಷ್ಟು ಆಫೀಸ್ಗೆ ಹೋಗೋರು, ಇಲ್ಲಿ ಹಾಸ್ಪಿಟ್ಲಿಗೆ ಇರ್ತಾರೆ, ಬಡ ಜನಗಳು ಬರುವಂಥ, ಅದರಲ್ಲಿ ಗೌರ್ಮೆಂಟ್ ಆಫೀಸ್ ತುಂಬಾ ಇದೆ ವಸಂತ ನಗರದಲ್ಲಿ. ಇಲ್ಲಿ ಹುಡ್ಕೊಂಡು ಬರ್ತಾರೆ, ಊಟ ಸಿಗುತ್ತೆ 5-10 ರೂಪಾಯಿದಲ್ಲಿ ಮಾಡ್ಬೋದು ಅಂದರೆ, ಅದು ಸರಿಯಾಗಿ ಊಟ ಸಿಕ್ಕಿಲ್ಲ ಅಂದರೆ ತುಂಬ ತೊಂದರೆ ಆಗುತ್ತೆ. ಸರ್ ಬಟ್ ನಾನು ಇನ್ಫಾರ್ಮ್ ಮಾಡ್ತೀನಿ ಸರ್, ಆಫೀಸಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಪ್ಲೇಟ್ ಜಾಸ್ತಿ ರುಕ್ಸಾರ್. ಓಕೆ ನೋಡಿ, ಇಂದಿರಾ ಕ್ಯಾಂಟೀನಲ್ಲಿ ಯಾವ ರೀತಿ ಊಟದ ಕೊರತೆ ಆಗ್ತದೆ ಅಂದರೆ ಸಾಕಷ್ಟು ಜನ ಬರ್ತಾರೆ, ಊಟದ ಕೊರತೆ ತುಂಬಾ ಆಗ್ತಾ ಇದೆ. ಯಾಕಂದರೆ ಇಲ್ಲಿ ಸಿಗುವಂಥ ಊಟ ಕಡಿಮೆ ಬೆಲೆ ಸಿಗುತ್ತೆ ಮತ್ತು ಇಂದಿರಾ ಕ್ಯಾಂಟೀನಲ್ಲಿ ಸಾಕಷ್ಟು ಜನರಿಗೆ ಹೆಲ್ಪ್ ಆಗುತ್ತೆ ಅಂತ ಬರ್ತಾರೆ, ಆದರೆ ಯಾವುದೇ ರೀತಿಯಾಗಿ ಇಲ್ಲಿ ಊಟ ಸಿಗೋದಿಲ್ಲ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ರವಿಚಂದ್ರ ಚೌಡ್ಕರ್, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಎಸ್ ನೋಡಿ, ಅಲ್ಲಿ ರಿವ್ಯೂ ಅನ್ನ ಕೂಡ ಬರೆದೋಗಿದ್ದಾರೆ. ಪ್ರತಿನಿತ್ಯ 9 ಗಂಟೆಗೆ ಟಿಫನ್ ಕ್ಲೋಸ್ ಆಗುತ್ತೆ, ನಾವು ಬಂದರೂ ಪ್ರಯೋಜನ ಆಗ್ತಾ ಇಲ್ಲ ಅಂತ ರಿವ್ಯೂ ಅನ್ನ ಕೂಡ ಬರೆದೋಗಿರುವಂಥದ್ದು. ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರದೆ ಇದರ ಕುರಿತಾಗಿ ತನಿಖೆಯನ್ನ ಕೂಡ ಮಾಡಬೇಕಾಗತ್ತೆ, ವೀಕ್ಷಣೆಯನ್ನ ಮಾಡಿ ಸೂಕ್ತವಾದಂತಹ ಕ್ರಮವನ್ನ ಕೂಡ ತೆಗೆದುಕೊಳ್ಬೇಕಾಗತ್ತೆ.